ಸ್ನೇಹಿತರೆ ನಮಸ್ಕಾರ. ಬ್ಲಾಗ್ ವಿತ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಬಹಳ ನೋವಿನ ವಿಚಾರವನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟವಿಲ್ಲದಿದ್ದರೂ ಕೂಡ ಇವತ್ತು ಮುಂದೆ ಬರಬೇಕಾಯಿತು. ಯಾಕೆಂತ ಹೇಳಿದ್ರೆ ಒಂದು ಅವೇರ್ನೆಸ್ ಆಗಲಿ ಅನ್ನುವಂಥ ಕಾರಣಕ್ಕೆ ಇವತ್ತಿನ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಮಾಣಿ ಮೈಸೂರು 275 ರಸ್ತೆಯಲ್ಲಿ ಆಗಿರುವಂತಹ ದೇವರಕೊಲ್ಲಿ ಸಮೀಪ, ಅಂದರೆ ಕೊಯನಾಡಿಗಿಂತ ಸ್ವಲ್ಪ ಮುಂದೆ ದೇವರಕೊಲ್ಲಿಯ ಸಮೀಪ ಗಾರೆಮುರಿ ಎಸ್ಟೇಟ್ನ ಹತ್ರ ಕಾರು ಮತ್ತು ಲಾರಿಯ ನಡುವೆ ಮುಖಾಮುಖಿ ಡಿಕ್ಕಿಯಾಗಿತ್ತು. ನಿನ್ನೆ 4 ಯುವಕರು, ಇನ್ನೂ 25 ವರ್ಷದ ಒಳಗಿನ ಯುವಕರು ದಾರುಣವಾಗಿ ಅವರ ಜೀವನ ಅಂತ್ಯವಾಗುತ್ತೆ ಈ ಅಪಘಾತದಲ್ಲಿ. ಹಾಗಾಗಿ ಈ ಅಪಘಾತ ನಡೆದಂತಹ ಸ್ಥಳದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ, ಒಂದು ಅವೇರ್ನೆಸ್ ಆಗಲಿ ಅನ್ನುವಂಥ ಕಾರಣಕ್ಕೆ, ಯಾಕಂದರೆ ನೀವು ಇಲ್ಲಿ ನೋಡ್ಬೋದು ಈ ರಸ್ತೆ ಇದು ಮಡಿಕೇರಿಗೆ ಕನೆಕ್ಟ್ ಆಗುತ್ತೆ. ರಾಷ್ಟ್ರೀಯ ಹೆದ್ದಾರಿ 275 ಹೈವೇ ಇಲ್ಲಿಂದ ಮೇಲ್ಗಡೆಯಿಂದ ನೇರವಾಗಿ ವೇಗವಾಗಿ ಬರ್ತಾರೆ. ಈ ಕಡೆಯಿಂದ ಒಂದು ಸಣ್ಣ ತಿರುವು ಇದೆ ನೋಡ್ಬೋದು, ಒಂದು ಸಣ್ಣ ತಿರುವು ಬರುತ್ತೆ ಈ ಕಡೆಗೆ. ವೇಗವಾಗಿ ಬರುವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕಂಟ್ರೋಲ್ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಪಘಾತ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರ್ತವೆ. ಹಾಗಾಗಿ ಇವತ್ತು ಒಂದು ಅವೇರ್ನೆಸ್ ಆಗಲಿ, ವಾಹನ ಓಡಿಸುವಾಗ ಜಾಗೃತೆಯಿಂದ ಓಡಿಸಿ. ನಮ್ಮ ಜೀವ ಮುಖ್ಯ, ಎಲ್ಲಕ್ಕಿಂತ ಮುಖ್ಯ ನಮ್ಮ ಜೀವ. ಬದುಕಿದ್ರೆ ಏನು ಬೇಕಾದರೂ ಮಾಡ್ಬೋದು. ವೇಗ ಒಂದೇ ನಮ್ಮ ಜೀವನದ ಗುರಿ ಅಲ್ಲ. ನಾವು ತಲುಪಬೇಕಾದಂಥ ದಾರಿ ಬೇರೆಯೇ ಇದೆ. ಆದರೆ ನಾವು ತಲುಪಬೇಕಾದಂತಹ ಜಾಗ ಸ್ವಲ್ಪ ಎಡವಟ್ಟಾದರೂ ಕೂಡ ನಮ್ಮ ಜೀವನದಲ್ಲಿ ಏನಾದರೂ ನಾವು ಸ್ವಲ್ಪ ವೇಗವಾಗಿ ಹೋಗೋಣ, ಬೇಗ ತಲುಪೋಣ ಅಂತ ಏನಾದರೂ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಗಾಡಿ ಯಾವ ಥರ ಆಗಿದೆ, ಈ ಪರಿಸ್ಥಿತಿ ಗಾಡಿದು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕಾಣ್ತಾ ಇದೆ, ಇದು ಹೋಂಡಾ ಸಿಟಿ ಕಾರು, ಭಾಳ ಹಳೆ ಮಾಡೆಲ್ ಅಂದರೆ 2000 ಇಸವಿಯಿಂದ 2003 ಇಸವಿಯಲ್ಲಿ ಹೋಂಡಾ ಸಿಟಿಯವರು ಬಿಟ್ಟಿರುವಂಥ ಒಂದು 4th ಜನರೇಷನ್ ಗಾಡಿ ಇರಬೇಕು. ಆ ಥರದ ಒಂದು ಗಾಡಿ ಇದು. ಭಾಳ ಆಗಿನ ಇದರಲ್ಲೆಲ್ಲ ಏನಂತ ಹೇಳಿದರೆ ಏರ್ ಬ್ಯಾಗ್ಗಳೆಲ್ಲ ಇಲ್ಲ. ಇವಾಗ ಏರ್ ಬ್ಯಾಗ್ ಬಂದಿದೆ, ಕಂಪಲ್ಸರಿ ಏರ್ ಬ್ಯಾಗ್ಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆದರೆ ಈ ಕಾರುಗಳಲ್ಲಿ ಏರ್ ಬ್ಯಾಗ್ ಇಲ್ಲ. ಏರ್ ಬ್ಯಾಗ್ ಇಲ್ಲದಿದ್ದರೂ ಕೂಡ ಭಾಳಷ್ಟು ಮೆಟಲ್ ಆಗಿ ಸ್ಟ್ರಾಂಗ್ ಆಗಿರುವಂತಹ ಒಂದು ವೆಹಿಕಲನ್ನು ಇಲ್ಲಿ ರೂಪುಗೊಳಿಸಲಾಗಿತ್ತು. ಆದರೆ ಇಲ್ಲಿ ನೋಡ್ಬೋದು ಈ ಕಾರಿನ ಪರಿಸ್ಥಿತಿ ಹೇಗೆ ಆಗಿದೆ. ಪಕ್ಕದಲ್ಲಿ ಒಂದು ಲಾರಿ ಕಾಣ್ತಾ ಇದೆ ನಿಮಗೆ, ಭಾರತ್ ಬೆನ್ಸ್ ಗಾಡಿ ಲಾರಿ. ಇದು ಭಾಳಷ್ಟು ಸ್ಟ್ರಾಂಗ್ ಆಗಿರುವಂಥ ಗಾಡಿ. ಈ ಗಾಡಿ ಈ ಥರ ನಜ್ಜುಗುಜ್ಜು ಆಗಬೇಕು ಅಂತ ಆದರೆ ಯಾವ ವೇಗದಲ್ಲಿ ಇದ್ದಿರಬಹುದು ಅನ್ನೋದನ್ನು ನಾವು ಊಹಿಸಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇದರಲ್ಲಿ ಪ್ರಯಾಣಿಸ್ತಿದ್ದಂತಹ ಗೋಣಿಕೊಪ್ಪ ಮೂಲದ 4 ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಹಾಗೆಯೇ ಇವತ್ತಿನ ಈ ಒಂದು ಘಟನೆಗೆ ಸಾಕ್ಷಿಯಾದವರು, ಅಂದರೆ ನಿನ್ನೆ ಏನು ಘಟನೆ ಆಗಿತ್ತು ಆ ಘಟನೆಗೆ ಸಾಕ್ಷಿಯಾದವರಲ್ಲಿ ನಮ್ಮ ತಾಜುದ್ದೀನ್ ಟರ್ಲಿ ಅವರು ಪ್ರಮುಖರು. ಯಾಕೆಂತ ಹೇಳಿದ್ರೆ ವಿಷಯ ತಿಳಿದ ತಕ್ಷಣ, ಇಲ್ಲಿ ನೆಟ್ವರ್ಕ್ ಕೂಡ ಕರೆಕ್ಟಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ವಿಷಯ ತಿಳಿದ ತಕ್ಷಣ ನೇರವಾಗಿ ಅವರು ಯಾರ್ದೋ ಸಂದೇಶದ ಮೂಲಕ ಅವರು ಇಲ್ಲಿಗೆ ಬಂದು ತಲುಪ್ತಾರೆ. ಯಾರೆಲ್ಲ ಗಾಯ ಆಗಿರ್ತಾರೆ, ಅಂದರೆ ಗಂಭೀರ ಪ್ರಮಾಣದಲ್ಲಿ ಗಾಯ ಆಗಿರ್ತಾರೆ, ಅವ್ರನ್ನೆಲ್ಲ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಉಳಿದಿರುವ ಆ್ಯಂಬುಲೆನ್ಸ್ಗಳನ್ನು, ಅಂದರೆ ಇನ್ನೂ 2-3 ಆ್ಯಂಬುಲೆನ್ಸ್ಗಳ ಅಗತ್ಯ ಇರ್ತದೆ ಇಲ್ಲಿಗೆ ಬರಲಿಕ್ಕೆ, ಅವರನ್ನು ಕರ್ಕೊಂಡು ಬರುವಂಥ ಕೆಲಸವನ್ನು ತಾಜುದ್ದೀನ್ ಟರ್ಲಿ ಅವರು ಮಾಡ್ತಾರೆ. ಹಾಗಾಗಿ ಇವತ್ತು ತಾಜುದ್ದೀನ್ ಟರ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ತಾಜುದ್ದೀನ್ ಟರ್ಲಿ ಅವರೇ ನಮಸ್ತೆ. ನಮಸ್ತೆ. ಇವತ್ತು ಈ ಒಂದು ಅಪಘಾತ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಯಾವ ಥರ ಒಂದು ಭೀಕರವಾದ ಅವಘಡ ಸಂಭವಿಸಿದೆ ನಮ್ಮ ಈ ಭಾಗದಲ್ಲಿ, ಸಂಪಾಜೆ ಪರಿಸರದ ಆಸುಪಾಸಿನ ಭಾಗದಲ್ಲಿ ಯಾವ ಥರದ ಒಂದು ಅವಘಡ ಅಂತ ನಮಗೆ ನೋಡಿದಾಗಲೇ ಗೊತ್ತಾಗುತ್ತೆ. ಒಟ್ಟಾರೆ ಓವರಾಲ್ ಗಾಡಿಯನ್ನು ನೋಡೋದಾದರೆ, ಒಮ್ಮೆ ನೀವು ಇದನ್ನು ಹೇಳೋದಾದರೆ ಈ ದುರಂತದಲ್ಲಿ ಯಾರು ಎಲ್ಲೆಲ್ಲಿ ಇದ್ರು, ಯಾವ ಪೊಸಿಷನಲ್ಲಿದ್ದರು ಅಂತ ಎಕ್ಸ್ಪ್ಲೈನ್ ಮಾಡೋದಾದರೆ ನೀವು, ನಿಮ್ಮ ಪ್ರಕಾರ ನೀವು ನೋಡಿದ್ದೀರಿ, ಫಸ್ಟು ನೋಡಿದ್ದೀರಿ ಅಂದರೆ ಒಬ್ಬರು ಇದೇ ಸೀಟಲ್ಲಿದ್ದರು. ಈ ಡ್ರೈವಿಂಗ್ ಸೀಟಲ್ಲಿ ಇದ್ದವರನ್ನು ಕಾಣ್ತಾ ಇರಲಿಲ್ಲ. ಅಂದರೆ ಅವರು ಬ್ಯಾಕ್ ಸೀಟಲ್ಲಿ ರಟ್ಟಿರ್ಬೋದು ಅಂತ ಅನ್ನಿಸ್ತೇನೆ ನಾನು. ಓಕೆ, ಹಿಂದ್ಗಡೆ ಸೀಟಿಗೆ ಹೋಗಿರ್ಬೋದು ಅಂತ ಅನ್ನಿಸ್ತೇನೆ. ಒಬ್ಬರು, ನಾನು ಬರುವಂಥ ಸಮಯದಲ್ಲಿ ಒಬ್ಬರು ರಸ್ತೆ ಮೇಲೆ ಇದ್ದರು, ರಟ್ಟಿ ಹೋಗಿ ಅವರನ್ನು ಯಾರಾದರೂ ಎತ್ತಿ ರಸ್ತೆಯಲ್ಲಿ ಮಲಗಿಸಿದ್ದೋ ಅಥವಾ ಅವರು ಅಪಘಾತ ತೀವ್ರತೆಗೆ ಅವರು ಓಪನ್ ಆಗಿ ರಟ್ಟಿರ್ಬೋದು, ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ರಸ್ತೆಯಲ್ಲೇ ಇದ್ದರು. ಓಕೆ, ಇನ್ನಿಬ್ರು ಹಿಂದ್ಗಡೆ ಸೀಟಲ್ಲೇ ಇದ್ರು. ಅಲ್ಲೇ, ಹೌದು, ಅಲ್ಲೇ ಕೂತ ಪೊಸಿಷನ್ ಅಲ್ಲೇ ಇದ್ರು. ನೋಡ್ಬೋದು ಒಳಗಡೆ, ಕಾರಿನ ಒಳಗಡೆ ಸೀಟ್ ಭಾಗವನ್ನು ನೋಡಿ, ಅಂದರೆ ಎಲ್ಲ ಕಂಪ್ಲೀಟ್ ಕಿತ್ತು ಹೋಗಿದೆ, ಎಲ್ಲ ಏನಿಲ್ಲ. ಆದರೆ ತುಂಬ ಸ್ಪೀಡ್ ಇದ್ದಿದ್ದರಿಂದ ಹಿಂದಿನವರು ಕೂಡ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಇದಕ್ಕೆ ಯಾವುದೇ ಏರ್ ಬ್ಯಾಗ್ ಎಲ್ಲ ಇಲ್ಲ ಈ ಗಾಡಿ, ಆದ್ದರಿಂದ ಏರ್ ಬ್ಯಾಗ್ ಯಾವುದಿಲ್ಲ, ಯಾವುದೇ ಫೆಸಿಲಿಟಿ ಇಲ್ಲ ಇದಕ್ಕೆ. ಇದು ನನಗೆ ತಿಳಿದ ಮಟ್ಟಿಗೆ ಹನೀಫ್ ಅವರು ಹೇಳಿದಾಗೆ ಅವರಿಗೆ ಬಹಳ ಪ್ರೀತಿಯಿಂದ ತೆಗೆದುಕೊಟ್ಟ ಕಾರು, ಅವರ ಸೋದರ ಅಳಿಯ ಆಗ್ತಾನೆ ಅಲ್ವಾ, ಅವನಿಗೆ ಪ್ರೀತಿಯಿಂದ ತೆಗೆದುಕೊಟ್ಟ ಗಾಡಿ, ಹಳೆ ಮಾಡೆಲ್ ಗಾಡಿಯನ್ನು ಆಲ್ಟರ್ನೇಟಿವ್
ಆಲ್ಟರ್ ಮಾಡಿದರು, ಜಾಸ್ತಿ ಅದನ್ನು ಚೆನ್ನಾಗಿ ಮಾಡಿದರು. ಹಿಂದುಗಡೆ ರಾಡು, ಮುಂದುಗಡೆ ಸ್ಟೈಲಿಶು ಇದನ್ನೆಲ್ಲ ಮಾಡಿದರು. ಭಾಳ ಮುದ್ದಿನ ಮಗ ಅವನು ಅಂತ ಹೇಳ್ತಾ ಇದ್ರು ಅವರು ನಮ್ಮ ಜೊತೆ. ಈಗ ಮಾತಾಡ್ತಾ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿದ್ದು, ಬಟ್ ಅವರು ತುಂಬ ಒಂದು ಬೇಸರವನ್ನು ಅವರು ಹೊರ ಹಾಕಿದರು. ಈ ಗಾಡಿಯನ್ನು ನಾವು ಇಲ್ಲಿಂದ ತಗೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ಪ್ರತ್ಯೇಕವಾಗಿ ಹೇಳುವುದಾದ್ರೆ, ಈ ಲಾರಿ ಏನು ಬರ್ತಾ ಇದ್ದ ಲಾರಿಯ ಮಧ್ಯಕ್ಕೆ ಇಲ್ಲಿ ನಮಗೆ ಕಾಣಬಹುದು ಕಾರು ಬಂದು ಹೊಡೆದಂತಹ ಸ್ಥಳ, ಲಾರಿಯ ಮಧ್ಯಭಾಗಕ್ಕೆ ಬಂದಿದೆ ಅಂತ ಹೇಳಿದ್ರೆ ನೇರವಾಗಿ ಹೊಡೆದಿದೆ. ಮತ್ತು ರಸ್ತೆಯಲ್ಲಿಯೂ ಕೂಡ ನಮಗೆ ಈ ಕಾರು ಬಂದು ಬ್ರೇಕ್ ಹಾಕಿದಂತಹ ಸೀಲ್ ಇವುಗಳು ಕೂಡ ಕಾಣ್ತಾ ಇದೆ. ಅಂದ್ರೆ ಯಾವುದೇ ಏನು ಎದುರಿನಿಂದ ಬರುವಂತಹ ಲಾರಿಗೆ ಯಾವುದೋ ವಾಹನವನ್ನು ಓವರ್ಟೇಕ್ ಮಾಡಿದ್ದೋ ಅಥವಾ ಇನ್ನು ರಾಂಗ್ ಸೈಡ್ ಅಲ್ಲಿ ಬಂದು ಹೊಡೆದಿದ್ದೋ, ನೇರವಾಗಿ ಏನು ಆ ಲಾರಿಯ ಮಧ್ಯಭಾಗಕ್ಕೆ ಹೊಡೆದಿರುವುದರಿಂದ ಏನಾಗಿದೆ, ಅಪಘಾತದ ತೀವ್ರತೆ ಜಾಸ್ತಿ ಆಗಿದೆ. ಅಂದ್ರೆ ಲಾರಿಯ ಚೇಸ್ಗಳು ನೋಡಿ ಬಹಳಷ್ಟು ಗಟ್ಟಿಮುಟ್ಟಾದಂತಹ ಚೇಸಿಗೆ ನಮ್ಮ ಕಾರು ಹೊಡೆದಾಗ ಆ ಚೇಸು ಕೂಡ ಇಷ್ಟು ಬೆಂಡ್ ಆಗ್ಬೇಕು ಅಂತ ಹೇಳಿದ್ರೆ ಈ ಅದು ವಾಹನದ ಏನು ವೇಗ ಎಷ್ಟಿದೆ ಅಂತೇಳಿ ನಾವು ಅದರಲ್ಲಿ ಊಹಿಸಿಕೊಳ್ಳಬಹುದು ಅಲ್ವಾ? ಓಕೆ, ನಿಮಗೆ ಯಾವಾಗ ವಿಷಯ ಗೊತ್ತಾಯಿತು ಮತ್ತು ಯಾವ ಕ್ಷಣದಲ್ಲಿ ನೀವು ಇಲ್ಲಿಗೆ ಬಂದ್ರಿ ಅಂತ, ಇಲ್ಲಿಯ ಪರಿಸ್ಥಿತಿ ಹೇಗಿತ್ತು ಅಂತ ನೀವು ಬಂದ ಆ ಒಂದು ಕ್ಷಣದಲ್ಲಿ? ನಾನು ಒಂದು 12:52 ನಿನ್ನೆ ಶುಕ್ರವಾರ ಮಸೀದಿಗೆ ಹೊರಡುವಂತಹ ಸಮಯ ನಮ್ಮ ಸುಳ್ಯ ತಾಲೂಕು ಆಂಬುಲೆನ್ಸ್ ಚಾಲಕ ಮಾಲಕರ ಸಂಘದ ವಾಟ್ಸಪ್ ಗ್ರೂಪಿನಲ್ಲಿ ಒಂದು ಮೆಸೇಜ್ ಬಂತು, ದೇವರಕೊಲ್ಲಿ ಕೆಳಗಡೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತೇಳಿ. ಆದರೂ ಕೂಡ ಲೊಕೇಶನ್ ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ಆ ವಾಯ್ಸ್ನಲ್ಲಿ. ನಾನು ಆ ವಾಯ್ಸ್ ಹಾಕಿದವರಿಗೆ ಕಾಲ್ ಮಾಡಿದೆ, ಇಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಅವರಿಗೆ ಕಾಲ್ ಕೂಡ ಸಿಗ್ತಾ ಇಲ್ಲ. 1 ನಿಮಿಷದ ನಂತರ ಅವರಿಗೆ ಕಾಲ್ ಸಿಕ್ತು, ಅವರು ದೇವರಕೊಲ್ಲಿ ಅಂತ ಹೇಳಿದರು. ತಕ್ಷಣ ನಾನು ನನ್ನ ಆಂಬುಲೆನ್ಸ್ ಹೊರಟು ಬಂದಿದ್ದೇನೆ. ಬರುವಾಗ ಇಲ್ಲಿ ಸ್ವಲ್ಪ ಜನ ಸೇರಿಕೊಂಡಿದ್ರು, ಎಲ್ಲ ಗಾಯಾಳುಗಳು ಕಾರಲ್ಲೇ ಸಿಕ್ಕಾಕೊಂಡಿದ್ರು. ಒಬ್ಬರಿಗೆ ಜೀವ ಇತ್ತು ಅಂತ ಅನ್ನಿಸ್ತು. ಅವರನ್ನು ನಾನು ತಕ್ಷಣ ನನ್ನ ಆಂಬುಲೆನ್ಸಿನಲ್ಲಿ ಇಲ್ಲಿಂದ KVG ಆಸ್ಪತ್ರೆಗೆ ಕರೆದೊಯ್ದೆ. ಅದೇ ರೀತಿ ನಮ್ಮ ಏನು ಆಂಬುಲೆನ್ಸ್ ಯೂನಿಯನ್ ವಾಟ್ಸಪ್ ಗ್ರೂಪಿನಲ್ಲಿ ಮೆಸೇಜ್ ಮಾಡಿ ಉಳಿದ 3 ಆಂಬುಲೆನ್ಸ್ ಇಲ್ಲಿ ಬರುವಂತೆ ಮಾಡಿ, ಅವರು ಕೂಡ 3 ಆಂಬುಲೆನ್ಸಿನಲ್ಲಿ ಬಂದು ಉಳಿದವರನ್ನು ಕೂಡ ಇಲ್ಲಿಂದ ಏನು ಆದಷ್ಟು ಬೇಗ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲದ ಒಂದು ಪ್ರದೇಶ. ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಮುಖಾಂತರ ಒಬ್ಬರು ಏನು ಸಹಾಯಕ್ಕೆ ಬರ್ತಾರೆ ಅಂತ ಹೇಳುವ ಒಂದು ನಂಬಿಕೆಯಿಂದ ಮೆಸೇಜ್ ಹಾಕಿರೋದು. ಅದನ್ನು ಕೂಡ ನಾವೆಲ್ಲ ವಾಟ್ಸಪ್ ಗ್ರೂಪ್ ವಾಚ್ ಮಾಡ್ತಾ ಇರ್ತೇವೆ ಅಂತ, ಏನು ಎಮರ್ಜೆನ್ಸಿ ಸನ್ನಿವೇಶಗಳಲ್ಲಿ ಅದರ ಫಾಲೋಅಪ್ ಮಾಡ್ತಾ ಇರ್ತೇವೆ. ಅದೇ ರೀತಿ ಸುಳ್ಯದ ಒಂದು ಆಂಬುಲೆನ್ಸ್ ಡ್ರೈವರು ಕೂಡ ನಿನ್ನೆ ಶುಕ್ರವಾರ ಆದ್ದರಿಂದ ನಮಾಜಿಗಾಗಿ ಮಸೀದಿಯಲ್ಲಿ ಕೂತ್ಕೊಂಡಿದ್ದವ ಅಲ್ಲಿಂದ ಎದ್ದು ಹೊರಗೋಡಿ ತನ್ನ ಆಂಬುಲೆನ್ಸ್ ಮೂಲಕ ಇಲ್ಲಿ ಬಂದು ಇಲ್ಲಿನ ಗಾಯಾಳುಗಳನ್ನು ಸುಳ್ಯಕ್ಕೆ ಕರೆದೊಯ್ದಿದ್ದಾರೆ. ಅಂದರೆ ಫ್ರಂಟ್ ಲೈನರ್ ವರ್ಕರ್ಸ್ ನೀವು ಯಾವಾಗಲೂ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಈ ಮೂಲಕ ಹೇಳ್ಬೋದು. ಯಾಕಂದರೆ ಮಸೀದಿಯಲ್ಲಿ ಪ್ರಾರ್ಥನೆಯಲ್ಲಿದ್ದವರು ಕೂಡ ಎದ್ಕೊಂಡು ಬರಬೇಕಾಯಿತು ಅಂಥ ಸನ್ನಿವೇಶದಲ್ಲಿ ಅಲ್ವಾ? ಹೌದು ಹೌದು. ಹಾಗೆಯೇ ನೀವು ಬಂದಾಗ ಇಲ್ಲಿ ಒಳಗಡೆ ಗಾಯಾಳುಗಳ ಪರಿಸ್ಥಿತಿ ಯಾವ ಥರ ಇತ್ತು ಅಂತ, ಅವರೇನೋ ಸಹಾಯಕ್ಕಾಗಿ ಯಾಚಿಸ್ತಾ ಇದ್ರ? ಇಲ್ಲ, ಯಾರು ಕೂಡ ಸಹಾಯಕ್ಕಾಗಿ ಯಾಚಿಸುವಂಥ ಪರಿಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಅಂದರೆ ನಾನು ಇದನ್ನು ಯಾವುದನ್ನು ಇಲ್ಲಿ ಬಂದಾಗ ನಾನು ನೋಡಲಿಲ್ಲ. ಇಲ್ಲಿ ಇದು ಲಾರಿ ಆಗಲಿ, ಇಲ್ಲಿ ಕಾರ್ ಆಗಲಿ, ಯಾವ ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ, ಯಾರಿಗೆ ಏನಾಗಿದೆ ಯಾವುದನ್ನು ನೋಡುವ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ನಾನು ಬಂದಾಗ ಒಂದು ವ್ಯಕ್ತಿ ಅದರಲ್ಲಿ ಜೀವಂತ ಇತ್ತು. ತಕ್ಷಣ ಅವರನ್ನು ರಕ್ಷಿಸಬೇಕು ಅಂತೇಳಿ ಉದ್ದೇಶ ನಾನಿಲ್ಲಿ ಬಂದು ಒಂದು 30 ಸೆಕೆಂಡಲ್ಲಿ ಈ ಗಾಯಾಳುವನ್ನು ಆಂಬುಲೆನ್ಸಲ್ಲಿ ಹಾಕಿ ನಾನು ಸುಳ್ಯ ಕಡೆ ಹೊರಟಿದ್ದೇನೆ. ಅಂದರೆ ಇದು ನೋಡಿ, ಗಾಡಿ ಇಷ್ಟೊಂದು ನಜ್ಜುಗುಜ್ಜಾಗಿದೆ. ಈಗ ಗಾಯಾಳುಗಳನ್ನು ತೆಗಿಲಿಕ್ಕೆ ಎಷ್ಟು ಕಷ್ಟ ಆಯಿತು ಅಂತ. ಈಗ ಇದನ್ನು ಅವರನ್ನು ತೆಗಿಬೇಕು. ನೀವು ಹೇಳಿದ್ರಿ ನಾನು ಬಂದಾಗ ಒಬ್ಬರು ಬದುಕಿದ ಸ್ಥಿತಿ ನನಗೆ ಗೊತ್ತಾಯ್ತು ಅಂತ. ಯಾವ ಪರಿಸ್ಥಿತಿಯಲ್ಲಿ ಅವ್ರನ್ನ ಎಷ್ಟು ಜನ ಹೇಗೆ ಇದು ಮಾಡಿದ್ರಿ, ಒಳಗಡೆಯಿಂದ ಹೇಗೆ ಎಳೆದು ತೆಗೆದ್ರಿ ಅಂತ? ಇಲ್ಲ, ಎಲ್ಲರನ್ನು 4ನೇ ವ್ಯಕ್ತಿಯನ್ನು ಕೂಡ ಈ ವಾಹನದಿಂದ ಹೊರಗಿಳಿಸಬೇಕಾದ್ರೆ ಸುಮಾರು ಅರ್ಧ ಗಂಟೆ ಕಳೆಯಿತು. ಯಾಕೆಂತೇಳಿದ್ರೆ ಇಷ್ಟೊಂದು ಆಗಿರೋ ಈ ಗಾಡಿ ನಾವು ನೋಡಿದರೆ ನಮಗೆ ಗೊತ್ತಾಗ್ತದೆ. ಅವರ ದೇಹ ಕೂಡ ಅದೇ ರೀತಿ ಛಿದ್ರ ಆಗಿತ್ತು. ಆದ್ರೂ ಕೂಡ 2 ಜನರಲ್ಲಿ ಜೀವ ಇತ್ತು. ಸ್ಪಾಟ್ ಅಲ್ಲೇನು ಅವರು ಹೋಗಲಿಲ್ಲ, ಅಂದ್ರೆ ಜೀವ ಇತ್ತು, ಕೊನೆಗಳಿಗೆ ಜೀವ ಇತ್ತು. ನಮ್ಮ ಉದ್ದೇಶ ಅವರನ್ನು ಹೇಗೆ ರಕ್ಷಿಸಬೇಕು ಅಂತೇಳಿ ನಾವು ಅವರನ್ನು ಇದು ಮಾಡಿದ್ದೇವೆ. ತೆಗಿಲಿಕ್ಕೂ ಕೂಡ ಒಂದು ಅರ್ಧ ಗಂಟೆ, ಕೊನೆಯ ವ್ಯಕ್ತಿಯನ್ನು ಕಾರಿನಿಂದ ಹೊರಗೆ ತೆಗೆಯಲು ಸುಮಾರು ಅರ್ಧ ಗಂಟೆ ಸಮಯ ಆಯಿತು. ಯಾಕೆಂತೇಳಿದ್ರೆ ಕಾರಿಂದ ಎಳೆದು ತೆಗೆಯೋದು ಬಹಳ ಕಷ್ಟ ಆಗಿತ್ತು. ಯಾಕೆಂದ್ರೆ ನಾವು ಎಳೆದು ತೆಗೆಯುವಾಗಲೂ ಕೂಡ ನಮ್ಮಿಂದಾಗಿ ಅವರಿಗೆ ಇನ್ನೂ ಹೆಚ್ಚಿನ ಡ್ಯಾಮೇಜ್, ಗಾಯ ಆಗಬಾರ್ದು ಅಂತ ಹೇಳೋ ಉದ್ದೇಶ ನಮಗೂ ಇರ್ತದೆ. ಮತ್ತೆ ಸುಮಾರು ಜನ ಇಲ್ಲಿ ದಾರಿ ಹೋಗರು, ಟೂರಿಸ್ಟ್ಗಳು, ಲಾರಿಯವರು ಎಲ್ಲರೂ ಬಂದು ಸೇರಿಕೊಂಡು ಹಗ್ಗ ಹಾಕಿ ಎಳೆದು ಇನ್ನೊಂದು ಲಾರಿಗೆ ಕಟ್ಟಿ ಎಳೆದೆಲ್ಲ ಸ್ವಲ್ಪ ಲೂಸ್ ಮಾಡಿ ಅವರನ್ನು ಹೊರತೆಗೆದು ಅಷ್ಟೊತ್ತಿಗೆ ಅವರು ಕೂಡ ಅಲ್ಲ, ಕೊನೆಯ ವ್ಯಕ್ತಿ ಹೊರತೆಗೆದಾಗಲೂ ಕೂಡ ಅವರಿಗೆ ಜೀವ ಇತ್ತು. ಆಸ್ಪತ್ರೆ ಕರ್ಕೊಂಡು ಹೋಗುವ ಸಮಯದ ಆಸ್ಪತ್ರೆಯಲ್ಲಿ ಆ ವೈದ್ಯರು ಪರೀಕ್ಷಿಸಿದ ನಂತರವೇ ಇದು ಮೃತಪಟ್ಟಿದ್ದಾರೆ ಅಂತ ಕನ್ಫರ್ಮ್ ಮಾಡಿದರು. ಓಕೆ, ನೀವು ಅವರನ್ನು ಈಗ ಗೋಣಿಕೊಪ್ಪ ಮೂಲದವರು ಅಂತ ಎಲ್ರಿಗೂ ಗೊತ್ತಾಯಿತು. ಅವರು ಒಂದಷ್ಟು ಮಾಧ್ಯಮ ಸಂಸ್ಥೆಗಳಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದವರು. ಈಗ ತಾನೇ ಅವರ
ಹನೀಫ್ ಅನ್ನೋರು ಸಿಕ್ಕಿದ್ರು, ಅವರ ಅಕ್ಕನ ಮಗ ಅಂತ ಹೇಳಿದರು ನಮ್ಮ ಜೊತೆ. ಸೊ ಅವರ ಸಂಬಂಧಿಕರಲ್ಲಿ ಅವರಿಗೆ ಹೀಗಾಗಿದ್ದು ಭಾಳಷ್ಟು ನೋವನ್ನು ಹೇಳ್ಕೊಂಡ್ರು. ನಾವು ಮಾತಾಡಲಿಕ್ಕೆ ನನಗೀಗ ಶಕ್ತಿ ಇಲ್ಲ, ನಾವು ಈ ನೋವಿನಲ್ಲಿದ್ದೇವೆ, ನಾವು ಈಗ ಮಾತಾಡೋದಿಲ್ಲ. ಆದರೆ ನಮ್ಮ ಸಂಬಂಧಿಕರನ್ನು ಕಳ್ಕೊಂಡಿರುವಂಥ ನೋವು ನನಗೆ ಇದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನೀವು ಅವರ ಮನೆಗೆ ಅದನ್ನು ತಗೊಂಡು ಬಾಡಿಯನ್ನು ತಗೊಂಡು ಹೋಗಿದ್ದೀರಿ. ಹೌದು. ನಿಮಗೆ ಗೊತ್ತಿದ್ದಾಗೆ ಅವರ ಮನೆಯ ಪರಿಸ್ಥಿತಿ ಹೇಗಿತ್ತು? ಅಂದರೆ ಅಲ್ಲಿನ ಪರಿಸ್ಥಿತಿ ಅದು ಹೇಳುವಂಥ ಸನ್ನಿವೇಶವೇ ಅಲ್ಲ. ಸುಮಾರು ಎಷ್ಟು ಜನ ಅಂತ ಹೇಳಿದರೆ, ಸುಮಾರು ನಾನು ತಗೊಂಡೋದ ಒಂದು ಅಕ್ಕಪಕ್ಕದ ಮನೆ 2 ಬಾಡಿಯನ್ನು ನಾನು ತಗೊಂಡೋಗಿದ್ದು 2 ಆಂಬ್ಯುಲೆನ್ಸ್ಗಳಲ್ಲಿ. ಅಲ್ಲಿಯ ಪರಿಸ್ಥಿತಿ ಸುಮಾರು ಆ ರಾತ್ರಿ 12:15 ಗಂಟೆ ಸಮಯದಲ್ಲಿ ಸುಮಾರು 5,000ಕ್ಕಿಂತಲೂ ಅಧಿಕ ಜನ, ಅಲ್ಲಿ ಮುಸ್ಲಿಂ ಬಾಂಧವರು, ಹಿಂದೂ ಬಾಂಧವರು, ಇನ್ನಿತರ ಎಲ್ಲ ಧರ್ಮದವರು. ನಾನಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದ್ದು ಹಿಂದೂ ಸಹೋದರಿಯರು ಸುಮಾರು ಒಂದು 100ಕ್ಕೂ ಅಧಿಕ ಜನ ನಾವು ಹೋಗುವಂಥ ಸಮಯದಲ್ಲಿ ಈ ಏನು ಆ ಬಾಡಿಯನ್ನು ಇಡ್ತೇವಲ್ಲ ಅಲ್ಲಿಗೆ ಲೈನ್ ಕ್ಯೂ ಆಗಿ ನಿಂತುಕೊಂಡಿದ್ರು. ಇದು ಬಾಡಿ ಯಾವಾಗ ಬರ್ತದೆ, ನಮಗೆ ಯಾವಾಗ ಈ ಅಂತಿಮ ದರ್ಶನ ಆಗ್ತದೆ ಅಂತೇಳಿ ಹಿನ್ನೆಲೆಯಲ್ಲಿ ರಾತ್ರಿ 12:15 ಗಂಟೆ ಸಮಯದಲ್ಲಿ ಸುಮಾರು ಹಿಂದೂ ಸಹೋದರಿಯರು ಕ್ಯೂ ಆಗಿ ನಿಂತುಕೊಂಡಿರೋ ಆ ಸನ್ನಿವೇಶ ನೋಡಿದರೆ ಆ ಮೃತರಾದ ವ್ಯಕ್ತಿಗಳು ಎಂಥ ವ್ಯಕ್ತಿಗಳು ಅಂತೇಳಿ ನಾವು ಅದರಲ್ಲಿ ಊಹಿಸ್ಕೊಳ್ಬೋದು. ಅದೇ ರೀತಿ ಹೋಗುವಾಗ ನಾವು ಇಲ್ಲಿ ತಿಳ್ಕೊಂಡ ವಿಷಯಕ್ಕೆ ಎಲ್ಲರೂ ಕೂಡ ಏನು ಬಹಳ ಪಾಪದ ವ್ಯಕ್ತಿಗಳು ಕೂಡ, ಮತ್ತು ಯಾವುದೇ ದುಶ್ಚಟಗಳಿಲ್ಲದೆ ಅವರು ಕೂಡ ಹೇಳುವಾಗ ಗೊತ್ತಾಗ್ತದೆ, ಯಾವುದೇ ಒಂದು ದುಶ್ಚಟಗಳಿಲ್ಲದೆ ಅವರಾಯಿತು ಅವರ ಪಾಡಾಯಿತು ಅಂತೇಳಿ ಜೀವಿಸುವ ವ್ಯಕ್ತಿಗಳು. ಅವರಿಗೇನು ಉಳ್ಳಾಳಕ್ಕೆ ಏನು ಹರಿಕೆ ತೀರಿಸಬೇಕು ಅಂತ ನೆಲೆಯಲ್ಲಿ ಅಕ್ಕಪಕ್ಕದ 4 ಸ್ನೇಹಿತರನ್ನು ಕರ್ಕೊಂಡು ಡ್ರಿಂಕ್ಸ್ ಮಾಡಿದ್ರು, ಮಾದಕ ಏನು ವಸ್ತುಗಳ ಸೇವನೆ ಮಾಡಿದ್ರು. ಪ್ರತಿಯೊಂದು ಕೂಡ ಹಾಸ್ಪಿಟ್ಲಲ್ಲಿ ಗೊತ್ತಾಗ್ತದೆ, ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಗೊತ್ತಾಗ್ತದೆ, ಎಲ್ಲದರಲ್ಲಿ ಗೊತ್ತಾಗ್ತದೆ. ಒಂದು ಪೇಷಂಟನ್ನು ಎತ್ತುವಾಗ ಅವನ ಕಂಡೀಷನ್, ಅವನ ಶ್ವಾಸ ಇದ್ದರೆ ಅವನ ಶ್ವಾಸದಲ್ಲಿ ಕೂಡ ನಾವು ಅನುಭವ ಇದ್ದು ಹೇಳೋದು. ಅವರು ಡ್ರಿಂಕ್ಸ್ ಮಾಡಿದ್ರು ಇಲ್ಲದಿದ್ದರೂ ಕೂಡ ಒಂದು ಆಂಬ್ಯುಲೆನ್ಸ್ ಚಾಲಕನಾಗಿ ನಮಗೂ ಕೂಡ ಗೊತ್ತಿರ್ತದೆ. ಅಂಥ ಯಾವುದೇ ಇದು ಗಮನಕ್ಕೆ ಬರಲಿಲ್ಲ, ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತೇಳಿದರೆ ಅಲ್ಲಿನ ಅವರ ಊರಿನ ವ್ಯಕ್ತಿಗಳು, ಅವರ ಏನು ಹಿತೈಷಿಗಳು, ಸ್ನೇಹಿತರು ಹೇಳುವ ಪ್ರಕಾರ ಬಹಳ ಒಳ್ಳೆಯ ವ್ಯಕ್ತಿಗಳು, ಅಂತ ಯಾವುದೇ ದುಶ್ಚಟಗಳಿಗೆ ದಾಸರಾದ ವ್ಯಕ್ತಿ ಅಲ್ಲ. ಆದರೆ ಬಹುಶಃ ಅವರು ನಿನ್ನೆ ಬರುವಂತಹ ಸಮಯದಲ್ಲಿ ಏನೋ ಅವರ ಸಮಯ ಇಲ್ಲಿ ಮುಗ್ದಿದೆ, ಆದರೂ ಕೂಡ ಈ ಕಾರು ಮತ್ತು ಲಾರಿಯನ್ನು ನೋಡಿದಾಗ, ಇಲ್ಲಿಯ ರಸ್ತೆಯ ಸನ್ನಿವೇಶ ನೋಡಿದಾಗ ವಿಪರೀತ ವೇಗವೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ವೇಗಕ್ಕೆ ಇನ್ನೂ ಕೂಡ ಯಾಕೆ ಕಾರಣ ಆಗಿರ, ಆ ವೇಗ ಯಾಕೆ ಆಗಿರ್ಬೋದು ಅಂತ ನಾನು ಕೆಲವರಿಗೆ ಅದೊಂದು ಕ್ರೇಜಿ. ಸಣ್ಣ ಈ ಜನರೇಷನ್, ನಮ್ಮ ಈ ಜನರೇಷನ್ 25 ವರ್ಷದ ಒಳಗಿನವರು, ಅವರು ಆ ಜನರೇಷನ್ ಅದೊಂದು ಕ್ರೇಜಿ ಇರ್ತದೆ. ಮತ್ತು ಕೆಲವರು ಇಂಥ ವೆಹಿಕಲ್ಗಳಲ್ಲಿ ಏನೋ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಬರೀ ಕಲಿಯೋದು ಮಾತ್ರ, ಡ್ರೈವಿಂಗ್ ಮಾಡೋದು ಕಲಿಯೋದು ಮಾತ್ರ, ವೆಹಿಕಲ್ನ ಬಗ್ಗೆ ಅವ್ರಿಗೆ ಗೊತ್ತಿರೋದಿಲ್ಲ. ನಾವೆಲ್ಲ ಹಳೆ ಕಾಲದಲ್ಲಿ ಡ್ರೈವಿಂಗ್ ಕಲ್ತಿರೋದು ನಮ್ಮ ಏನು ಜೀಪುಗಳನ್ನು ಹೊಳೆಗೆ ತಗೊಂಡೋಗಿ ತೊಳೆದು ನಾವು ಅದನ್ನು ರಿವರ್ಸ್ ಇಟ್ಟು ಫ್ರಂಟ್ ಇಟ್ಟು ಈ ಥರ ಮಾಡಿ ನಾವು ಡ್ರೈವಿಂಗ್ ಕಲ್ತಿರೋದು. ಅದರಲ್ಲಿ ಏನೇನು ಐಟಮ್ ಇದೆ, ಯಾವುದೆಲ್ಲ ಉಪಯೋಗಕ್ಕೆ ಬರುತ್ತೆ ಎಲ್ಲವೂ ನಮ್ಗೆ ಗೊತ್ತಿರ್ತದೆ. ಆದರೆ ಇವಾಗಿನ ಡ್ರೈವಿಂಗ್ ಕ್ರೇಜಿ ಅದಲ್ಲ. ಡ್ರೈವಿಂಗ್ ಗೊತ್ತಿರ್ತದೆ, ಕಾರ್ ತಗೊಂಡು ಓಡಾಡ್ತಾರೆ. ಮತ್ತು ಒಂದು ವಿಪರೀತ ವೇಗಕ್ಕೆ ಮಿತಿ ಇಲ್ಲ. ಎಲ್ಲ ಯಾರ ಕೈಯಲ್ಲೂ ಸ್ಟೈರಿಂಗ್ ಸಿಕ್ಕಿದ್ರು ಕೂಡ, ಕೆಲವೊಂದು ಐಷಾರಾಮಿ ಕಾರು ಸಿಕ್ಕಿದ್ರು ಕೂಡ ವೇಗಕ್ಕೆ ಮಿತಿ ಇಲ್ಲದೆ ಓಡಿಸ್ತಾ ಇದ್ದಾರೆ. ಮತ್ತು ನಮ್ಮ ಈ ಘಾಟ್ ಸೆಕ್ಷನ್ ರಸ್ತೆ ವಿಪರೀತ ಮಳೆ ಕೂಡ ಆಗ್ತಾ ಇದೆ. ಇಲ್ಲಿ ಬ್ರೇಕ್ ಹೊಡೆದ್ರೂ ಕೂಡ ವಾಹನ ನಿಲ್ಲುವಂಥ ಪರಿಸ್ಥಿತಿ ಇರುವುದಿಲ್ಲ. ಮತ್ತೆ ನೀವು ಸಂದೇಶ ಕೊಡುವುದಾದರೆ, ಈಗ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಇಂತಹ ಘಾಟ್ ಸೆಕ್ಷನ್ಗಳಲ್ಲಿ ಗಾಡಿಯನ್ನು ಓಡಿಸೋರು ಜಾಗ್ರತೆ ಆಗಿರಬೇಕು ಅಂತ ನಾವು ಎಷ್ಟೋ ಸಲ ವಿಡಿಯೋಗಳ ಮೂಲಕವೂ ಹೇಳ್ತಾ ಇರ್ತೀವಿ. ಆದರೂ ಕೂಡ ಕ್ಯಾರ್ ಮಾಡೋದಿಲ್ಲ ಜನಗಳು, ಹೋಗ್ತಾನೆ ಇರ್ತಾರೆ, ಅವರು ಹೇಳ್ತಾರೆ ಬಿಡು ನಮಗೇನು ಅಂತ. ನೀವೇನು ಅವ್ರಿಗೆ ಹೇಳ್ತೀರಿ ಅಂತವರಿಗೆ ಅಂತ? ಈಗ ನೋಡಿ, ಇವರು ಈಗ ಘಾಟ್ ಸೆಕ್ಷನಲ್ಲಿ ಇಲ್ಲಿ ವಿಪರೀತ ಅಪಘಾತ ದಿನಂಪ್ರೀತಿ ಆಗ್ತಾ ಇರ್ತದೆ. ಅಂದರೆ ಅದು ಸ್ಥಳೀಯ ವ್ಯಕ್ತಿಗಳ ಕಾರುಗಳು ಅಥವಾ ಇನ್ನಿತರ ವೆಹಿಕಲ್ಗಳು ಅಪಘಾತ ಆದದ್ದು ಇಲ್ಲ. ಯಾಕೆಂತೇಳಿದರೆ ಅವರಿಗೆ ಘಾಟ್ ಬಗ್ಗೆ ಗೊತ್ತಿರ್ತದೆ. ಹೊರಗಡೆಯಿಂದ ಬರುವಂಥ ವ್ಯಕ್ತಿಗಳ ವೆಹಿಕಲ್ಗಳು ಅಪಘಾತ ಆಗೋದು ಜಾಸ್ತಿ. ಅಂದರೆ ಅವರಿಗೆ ಗೊತ್ತಿರುವುದಿಲ್ಲ ಈ ರಸ್ತೆ ಹೇಗಿದೆ, ಈ ಕಾರೂಸ್ ಹೇಗಿದೆ, ಟರ್ನ್ ಹೇಗಿದೆ, ಯಾವ ರೀತಿ ಓಡಿಸಬೇಕು. ಈಗ ಬಯಲು ಸೀಮೆ ಪ್ರದೇಶದಲ್ಲಿ ಓಡಿಸಿದ ವ್ಯಕ್ತಿಗಳಿಗೆ ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ವಾಹನ ಓಡಿಸಲಿಕ್ಕೆ ಆಗುವುದಿಲ್ಲ. ಮತ್ತು ಇನ್ನು ಕೆಲವರು ಹೇಳಿದರೂ ಕೂಡ ಕೇಳದಂಥ ವ್ಯಕ್ತಿಗಳಿರ್ತಾರೆ. ಕೆಲವರು ಇದೇ ಘಾಟ್ ರಸ್ತೆಯಲ್ಲಿ ನೀವು ನೋಡ್ಬೋದು, ರಸ್ತೆಯಲ್ಲಿಯೇ ನಿಲ್ಲಿಸಿ ಫೋಟೋ ತೆಗೆಯುವುದು, ರೀಲ್ಸ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂದರೆ ಇನ್ನೊಂದು ವೆಹಿಕಲಿಗೆ ತೊಂದರೆ ಕೊಡುವಂಥ ರೀತಿಯಲ್ಲಿ ವರ್ತಿಸ್ತಾ ಭಾಳಷ್ಟು ಏನು ಟೂರಿಸ್ಟ್ ವೆಹಿಕಲ್ಗಳು ಇಲ್ಲಿ ರಸ್ತೆಯಲ್ಲಿ ನಾವೆಲ್ಲ ನೋಡ್ಬೋದು. ಅದು ಇದರ ಬಗ್ಗೆ ಏನು ಪೊಲೀಸ್ ಇಲಾಖೆ ಕೂಡ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಈ ಮಡಿಕೇರಿ ಏನು ಟೋಲ್ಗೇಟ್ನಿಂದ ಸಂಪಾಜೆಯವರೆಗೆ ಕೊಡಗು ಜಿಲ್ಲಾ ಪೊಲೀಸ್ ವ್ಯಾಪ್ತಿಗೆ ಬರ್ತದೆ. ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಡೈಲಿ ಹೈವೇ ಪೆಟ್ರೋಲಿಂಗನ್ನು ಹೆಚ್ಚುಗೊಳಿಸಿ ರಾತ್ರಿ ಮತ್ತು ಹಗಲು ಇಂತಹ ಏನು ರಸ್ತೆಯಲ್ಲಿಯೇ ನಿಲ್ಲಿಸಿ ಮೋಜು ಮಸ್ತಿ ಮಾಡುವಂಥ ವಾಹನಗಳು ಅಂತೂ ಅವರ ಚಾಲಕರ ಮೇಲೆ
ಸೂಕ್ತ ಕಾನೂನು ಕ್ರಮ ಕೈಗೊಂಡ್ರೆ ಇದನ್ನೆಲ್ಲ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬಹುದು ಅಂತ ಕಂಟ್ರೋಲ್ ನೀವು ಮಾಡಬಹುದು ಹೇಳ್ತಾ ಇದ್ದೀರಿ. ನಮಗೆ. ಸ್ನೇಹಿತರೆ, ಹಾಗೆ ಈ ಅಪಘಾತದ ತೀವ್ರತೆಯನ್ನು ಇಲ್ಲಿಯ ವಿಚಾರವು ತುಂಬ ಚೆನ್ನಾಗಿ ಗೊತ್ತಿರೋದಂದರೆ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸ್ಥಳೀಯ ವ್ಯಕ್ತಿಯಾಗಿರುವಂಥ ಸೈದ್ ಅಲವಿ ಅವರು ನಮ್ಮ ಜೊತೆ ಇದ್ದಾರೆ. ಸೈದ್ ಅಲವಿ ಅವರೇ, ಈ ಒಂದು ಅಪಘಾತವನ್ನು ನೀವು ನೋಡಿದ್ದೀರಿ, ಬಂದಿದ್ದೀರಿ, ತಕ್ಷಣ ಗೊತ್ತಾಗಿದೆ ನಿಮಗೆ. ಯಾವ ಥರ ಇತ್ತು ಒಂದು ಸನ್ನಿವೇಶ ಅಂತೇಳಿ ಇಲ್ಲಿದು? ನಾನು ನಿನ್ನೆ ದಿನ ಮಲೆನಾಡಿಗೆ ನಮ್ಮ ಇಲ್ಲಿಂದ 3 ಕಿಲೋಮೀಟ್ರ್ ಮೇಲೆ ನಮ್ಮ ಮನೆಯಿಂದ ಮಲೆನಾಡು ಕಡೆ ಹೊರಟಿದ್ದೆ, ಪಂಚಾಯತಿ ಕಡೆ. ಆವಾಗ ಒಂದು 4 ಕಿಲೋಮೀಟ್ರ್ ಮೇಲೆ ಹೋದಾಗ ಈ ಕಡೆ ನಮ್ಮ ಅಳಿಯ ಫೋನ್ ಮಾಡಿದರು, ಈ ಥರ ಅಪಘಾತ ಆಗಿದೆ. ಒಂದು 2-3 ಜನ ತುಂಬ ಸೀರಿಯಸ್ ಆಲ್ಮೋಸ್ಟ್ ಹೋದಾಗೆ, ಇನ್ನೊಂದು ಜನರನ್ನು ತೆಗಿಯೋಕ್ಕಾಗ್ತಾ ಇಲ್ಲ ಅಂತೇಳಿ. ಅಷ್ಟೊತ್ತಿಗೆ ನಾನು ಅಲ್ಲಿಂದಲೇ ಗಾಡಿ ಟರ್ನ್ ಮಾಡ್ಕೊಂಡು ಬಂದೆ. ಬರೋತ್ತಿಗೆ ಈ ಕಡೆಯಿಂದ ಸುಮಾರು ಈ ತಾಜುದ್ದೀನ್ ಟರ್ಲಿ ಅವರ ಆಂಬುಲೆನ್ಸ್ ಬಂದು ಒಬ್ಬರನ್ನು ಕರ್ಕೊಂಡು ಹೋಗಿದ್ರು. ಮತ್ತು ಇನ್ನೂ ಉಳಿದ 3 ಜನರನ್ನು ಬೇಗ ಅವರ ತಂಡದವರೇ ಆಂಬುಲೆನ್ಸ್ ಬಂದು ಸುಳ್ಯ ಕಡೆ ಕರ್ಕೊಂಡು ಹೋದರು. ಅಲ್ಲಿಂದ ನಾನು ಅಲ್ಲಿಂದ ಬರುವಾಗಲೇ ಪೊಲೀಸವರಿಗೆಲ್ಲ ಕಾಲ್ ಮಾಡಿದ್ದೆ, ಈ ಕಡೆ ಮಡಿಕೇರಿ ಕಡೆ ಈ ಥರ ಆಗಿದೆ ಅಂತೇಳಿ, ತಕ್ಷಣ ಬರ್ತೀವಿ ಅಂತೇಳಿ ಅವರೆಲ್ಲ ಧಾವಿಸಿ ಬಂದರು. ಇಲ್ಲಿ ಬಂದು ನೋಡುವಾಗ ನಮಗೇ ಒಂಥರ ಈ ಆಕ್ಸಿಡೆಂಟ್ ನೋಡಿದಾಗ ಇನ್ನು ಯಾರು ಉಳಿತಾರೆ ಅಂತೇಳಿ ಆಯಿತು. ಆದರೆ ಇವರು ನೋಡಿ ಇಲ್ಲಿ ಈ ಬ್ರೇಕ್ ಹೊಡೆದಿದ್ದಾರೆ ಮೇಲಿಂದನೇ, ಇಲ್ಲಿಂದ ಒಂದು ಈಗ ಸತತ ಒಂದು 10 ದಿನದಿಂದ ಇಲ್ಲಿ ತುಂಬ ಮಳೆ ಬೀಳ್ತಾ ಇದೆ. ಎಷ್ಟೇ ಒಳ್ಳೆ ವಾಹನಗಳಾದರೂ ಒಳ್ಳೆ ಟೈರ್ಗಳಾದರೂ ಕೂಡ ಇಲ್ಲಿ ಬ್ರೇಕ್ ಹೊಡೆದ್ರೆ ಅಷ್ಟು ಬೇಗ ಸಿಗಲ್ಲ. ಇವರೇನೋ ಆ ಕಡೆಯಿಂದ ಓವರ್ಟೇಕ್ ಮಾಡಿದಾರಾ ಇನ್ನೇನು ಅಂತ ಕಾಣ್ತಾ, ಅಲ್ಲಿ ನೋಡಿ ಆ ಕಡೆ ಗುರುತ ಕಾಣ್ತಾ ಇದೆ, ಬಸ್ಸಿನವರು ಕೂಡ ಅಲ್ಲಿ ಬ್ರೇಕ್ ಹೊಡೆದಿದ್ದಾರೆ. ಈ ಥರ ಆಯಿತು ಇಲ್ಲಿ. ಈ ರೋಡಲ್ಲಿ ಇದು ಮಾತ್ರ ಅಲ್ಲ, ಸುಮಾರು ಈಗ ಒಂದು ತಿಂಗಳಿಂದ ಸತತ ವಾರಕ್ಕೆ 1, 2, 3 ಆಕ್ಸಿಡೆಂಟ್ ಆಗ್ತಾ ಇದೆ ಇದೇ ಭಾಗದಲ್ಲಿ. ಇದೇ ಅಂದರೆ ಸಣ್ಣ ಪುಟ್ಟ ಗಾಯಗಳು ಇದೆಲ್ಲ ಆಗಿ ಕೆಲವೊಂದು ಕೇಸ್ ಆಗುತ್ತೆ, ಕೆಲವೊಂದು ಅವರೇ ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಈ ಪ್ರವಾಸಿಗರ ದಟ್ಟಣೆ ಜಾಸ್ತಿ ಆಗುತ್ತೆ ಮಳೆ ಬಂದರೆ. ಕೆಲವರು ಏನು ಅಂತ ಹೇಳಿದರೆ ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡಿಕೊಂಡು ರೋಡಲ್ಲಿಯೇ ನಿಲ್ಲಿಸ್ತಾರೆ. ನಾವೇನಾದ್ರೂ ಸ್ಥಳೀಯರು ಕೇಳಕ್ಕೆ ಹೋದ್ರೆ ನಾವೇನು ರೋಡ್ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆದರೆ ನಾನೊಂದು ಹೇಳೋದಂತ ಪೊಲೀಸವರು ಇಲ್ಲಿಗೆ ಬರುವಂಥ ಈ ಥರ ಎಲ್ಲರೂ ಪ್ರವಾಸಿಗರು ಎಲ್ಲರೂ ಅಲ್ಲ, ಕೆಲವೊಂದು ಜನ ಅಂಥವರ ಮೇಲೆ ಸಂಪಾಜಿಯಲ್ಲೋ ಮಡಿಕೇರಿಯಲ್ಲೋ ಅವರನ್ನು ತಪಾಸಣೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಅಂತ ಹೇಳಿದರೆ ಏನಾದರೂ ಒಂದು ಅಪಘಾತ ಆಗಿದ ತಕ್ಷಣ ನಾವು ಇನ್ನೇ ಯಾರಿಗಾದ್ರೂ ಒಂದು ಮಾಹಿತಿ ಕೊಡಬೇಕು ಅಂತ ಹೇಳಿದರೆ ಕೂಡ ಒಂದು ಮೊಬೈಲ್ ನೆಟ್ವರ್ಕ್ ಇಲ್ಲ ಇಲ್ಲಿ. ಕೆಲವೊಂದು ಭಾಗದಲ್ಲಿ ಘಾಟಿಯಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ. ಇಲ್ಲಿಂದ ಸುಮಾರು 9 ಕಿಲೋಮೀಟ್ರ್ ಮೇಲೆ ಜೋಡುಪಾಲದಿದೆ ಮೊಬೈಲ್ ಟವರು. ನಮ್ಮ ದೇವರಕೊಲ್ಲಿಯಲ್ಲಿ ಒಂದು ಮೊಬೈಲ್ ಟವರು ಪ್ರಪೋಸಲ್ ಆಗಿದ್ದರೂ ಕೂಡ ಈ ಅರಣ್ಯ ಇಲಾಖೆಯಿಂದ ಬಿಡ್ತಾ ಇಲ್ಲ. ಅದಕ್ಕೆ ಏನಾದರೂ ಇಲ್ಲಿ ಹೆಚ್ಚು ಕಡಿಮೆ ಆದರೂ ಯಾರಿಗಾದ್ರೂ ಒಂದು ಹುಷಾರಿಲ್ಲಾದರೂ ಕೂಡ ಒಂದು ಇದು ಆ್ಯಂಬುಲೆನ್ಸಿಗೆ ಕಾಲ್ ಮಾಡಬೇಕು ಅಂತ ಹೇಳಿದರೆ ನನಗೆ ತುಂಬ ಕಷ್ಟ ಇದೆ. ಏನಾದರೂ ಒಂದು ಎಮರ್ಜೆನ್ಸಿಗೆ ಎಲ್ಲದಕ್ಕೂ ಮೊಬೈಲ್, ಈ ಕಾಲದಲ್ಲಿ ಎಲ್ಲದಕ್ಕೂ ಮೊಬೈಲ್ ಬೇಕಾಗುತ್ತೆ, ಅದರೊಂದು ನೆಟ್ವರ್ಕೇ ಇಲ್ಲ. ಈ ಥರ ಎಲ್ಲ ತುಂಬ ಸಮಸ್ಯೆ ಇದೆ. ನೀವು ಬಂದಾಗ ಅಲ್ಲಿಯ ಅದರ ಒಳಗಡೆ ಇದ್ದವರ ಪರಿಸ್ಥಿತಿ ನೀವೇ ಹೇಳಿ. ಇಲ್ಲ, ನಾನು ಬರೋತ್ತಿಗೆ ಒಂದು ನಿಮಿಷ ಮುಂಚೆ ಎಲ್ಲರೂ ಇಲ್ಲಿಂದ ಕರ್ಕೊಂಡು ಹೋಗಿ ಆಗಿದೆ ಸುಳ್ಯ ಕಡೆ. ಬಟ್ ಅವರು ಡೆತ್ ಆಗಿರೋದಿಲ್ಲ ಅಂತೇಳಿ ಆ ಕಡೆ ಕರ್ಕೊಂಡು ಹೋದ್ರು. ಜೀವ ಇತ್ತು ಸ್ವಲ್ಪ. ನಮಗೂ ಸಡನ್ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಅದಕ್ಕಿಂತ ಇವರು ಈ ಕಡೆ ಹಾಸ್ಪಿಟಲ್ ಸ್ಪೆಷಾಲಿಟಿ ಎಲ್ಲ ಸುಳ್ಯ ಎಲ್ಲರೂ ತಪ್ಪಿದ್ರೆ ಮಂಗಳೂರಿಗೆ ಅಂತೇಳಿ ಪಾಪ ಎಲ್ಲರೂ ಈ ಕಡೆ ಹೊರಟಿದ್ದಾರೆ. ಬಟ್ ಅದರಿಂದ ಆದ ಕಾರಣ ನಮಗೆ ಏನಾದರೂ ಬಾಕಿ ಪ್ರೊಸೀಜರ್ ಎಲ್ಲ ಮಾಡಬೇಕಾದ್ರೆ ಕೊಡಗು ಮಡಿಕೇರಿ ಅಲ್ಲಿಗೆ ಬರಬೇಕು. ಮತ್ತು ಈ ಕಡೆಯಿಂದ ಪೊಲೀಸ್ ಅವರು ಹೋಗಿ ನಮ್ಮ ಮರಣೋತ್ತರ ಪರೀಕ್ಷೆ ಎಲ್ಲ ಇಲ್ಲಿಯೇ ಮಾಡುವ ಅಂತೇಳಿ ಎಲ್ಲ ತೀರ್ಮಾನ ಆಗಿದೆ. ಅಲ್ಲಿ ಮಾಡುವಂಥ ಫಸ್ಟ್ ತೀರ್ಮಾನ ಆಯಿತು. ಬಟ್ ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡೋರು ಇಲ್ಲ ಅಂತೇಳಿ ಎಲ್ಲ ಮಡಿಕೇರಿಗೆ ಬಂದು ಈ ಕಡೆಯಿಂದ ಅವರ ಕಡೆಯಿಂದೆಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ನೋಡಿ ಈ ನಮ್ಮದು ಪುನಃ ಅದೇ ಹೇಳ್ತಾ ಇರೋದು, ಈ ರೋಡಲ್ಲಿ ವಿಪರೀತ ಅವಘಡಗಳು ಸಂಭವಿಸ್ತಾ ಇದೆ. ಅದಕ್ಕೆ ಒಂದು ಏನಾದರೂ ಮಾಡಿ ಒಂದು ಕಡಿವಾಣ ಆಗಬೇಕಾಗುತ್ತೆ. ಮತ್ತು ಇನ್ನೊಂದು ಎಲ್ಲ ರೀತಿಯಲ್ಲಿ ಎಲ್ಲರೂ ಸಪೋರ್ಟ್ ಕೊಟ್ಟರು. ಇಲ್ಲಿ ಜಾತಿ ಭೇದ ಮರೆತು ಎಲ್ಲರೂ ಇಲ್ಲಿ ಆಗಲಿ ಹಾಸ್ಪಿಟಲ್ ಆಗಲಿ ಎಲ್ಲರೂ ಇದ್ದರು. ಎಲ್ಲರ ಕಡೆಯಿಂದ ಸಪೋರ್ಟ್ ಕೊಟ್ಟು ತುಂಬ ಇದಾಗಿದೆ. ಹೇಗೋ ಆಗೋದು ಆಗಿ ಹೋಯಿತು. ಅದು ಎಲ್ಲ ಕಡೆಯಿಂದ ಬಾಕಿ ಪ್ರೊಸೀಜರ್ಗಳೆಲ್ಲ ಒಳಗಡೆ ಇದ್ದವರು ಯಾರು ನಿಮಗೆ ಏನಾದ್ರು ಗೊತ್ತಿದೆಯಾ? ನಮಗೆ ಒಂದು ಗೋಣಿಕೊಪ್ಪದವರು ಅಂತ ನಮಗೆಲ್ಲ ಗೊತ್ತಾಯ್ತು. ಅವ್ರು ಏನಾದ್ರು ಉದ್ಯೋಗ ಮಾಡ್ತಿರೋದ್ರ ಬಗ್ಗೆ ನಿಮಗೆ ಏನಾದ್ರು? ಅಲ್ಲ, ಬಟ್ ನಾನು ಅವನ್ನು ತಕ್ಷಣ ನಮಗೆ ಗೊತ್ತಾಗಿಲ್ಲ. ಇವತ್ತು ಮತ್ತು ನೆನ್ನೆ ದೂರವಾಣಿ ಮೂಲಕ ಕೂಡ ವಿಚಾರಿಸುವಾಗ ಎಲ್ಲ ಒಂದೊಂದು ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡೋರು, ಇನ್ನೊಬ್ಬರು ಮುಂದಿನ ತಿಂಗಳು ಗಲ್ಫಿಗೆ ಹೋಗಬೇಕಾಗಿತ್ತು,
ಮುಂದಿನ ಈ ತಿಂಗಳು ಲಾಸ್ಟ್ ಇವತ್ತು ರಾತ್ರಿ ಒಂದು ಜನ ಬೆಂಗಳೂರಲ್ಲಿ ಬೇರೆ ಏನೋ ಕೆಲಸ ಮಾಡ್ತಾ ಇದೆ. ಆಗ 3 ಜನರದ್ದು ಮಾಹಿತಿ ನಮಗೆ ಬಂದಾಗ ಈ ಥರ ಇದೆ. ಅಂದರೆ ಒಂದು ಹೈ ಲೆವೆಲಲ್ಲಿ ಇದ್ದವರು ಏನಲ್ಲ, ಒಂದು ಮೀಡಿಯಂ ಫ್ಯಾಮಿಲಿಯಾಗಿ ಇದ್ದವರು ಅವರೆಲ್ಲ. 4 ಜನನೂ ಕೂಡ ಬೇರೆ ಬೇರೆ, ಅಂದರೆ ಸ್ವಲ್ಪ ರಿಲೇಟಿವ್ ಆಗಿ ಬೇರೆ ಬೇರೆ 4 ಜನ ಅಲ್ಲಿ ಅಕ್ಕಪಕ್ಕದಲ್ಲಿ ಗೋಣಿ ಉಪ ಸರೌಂಡಲ್ಲಿ ಅವರದ್ದು ಊರು ಎಲ್ಲರದ್ದು ಮನೆ. ನೀವೇನಾದರೂ ಹೋಗಿದ್ರಾ ಅಲ್ಲಿಗೆ? ಇಲ್ಲ, ಹೋಗಿಲ್ಲ. ಅಂದರೆ ಬಟ್ ನನಗೆ ಈ ಥರ ಅವರ ಕಡೆಯವರೆಲ್ಲ ನಮಗೆ ತುಂಬ ಪರಿಚಯ ಇದ್ದಾವೆ. ಅವರೆಲ್ಲ ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಅವರೆಲ್ಲ ತುಂಬ ಮಾಹಿತಿ ಕೊಟ್ಟರು. ಮತ್ತು ಈಗ ಅವರ ಫ್ಯಾಮಿಲಿಯವರೆಲ್ಲ ಬಂದಿದ್ರು, ಇಲ್ಲಿ ಬಂದಿದ್ರು. ಅವ್ರ ಹತ್ರ ಕೂಡ ಮಾತಾಡಿದ್ದೀವಿ ನಾವು. ಯಾರೆಲ್ಲ ಬಂದಿದ್ದಾರೆ ಅವರ ಫ್ಯಾಮಿಲಿಯಿಂದ? ಅವರ ಫ್ಯಾಮಿಲಿಯವರಲ್ಲಿ ಒಬ್ಬ ಅಣ್ಣ, ಇನ್ನೊಬ್ಬರು ಚಿಕ್ಕಪ್ಪ, ಇನ್ನೊಂದು ಅವರ ರಿಲೇಟಿವ್ ಎಲ್ಲ ಬಂದಿದ್ದಾರೆ. ನಮ್ಮ ಅಲ್ಲಿ CC ಕ್ಯಾಮರಾದಲ್ಲಿ ಕೂಡ ಸೆರೆಯಾಗಿದೆ. ಅಲ್ಲಿಂದ ಏನು ತುಂಬ ಫಾಸ್ಟ್ ಆಗಿಲ್ಲ. ನನ್ನ ಅಂಗಡಿಯಲ್ಲಿ ನಾನು ಅಲ್ಲಿಂದ ನೋಡಿದೆ. ಹೋಟೆಲಿಂದ ನಮ್ಮ ಹೋಟೆಲಲ್ಲಿ ಇರುವ CC ಕ್ಯಾಮರಾದಲ್ಲಿ ನೋಡಿದಾಗ ಅವರೇನು ಫಾಸ್ಟ್ ಏನಿಲ್ಲ, ನಿಧಾನಕ್ಕೆ ಬಂದಿದ್ದಾರೆ. ಅಲ್ಲಿ ಏನಾದ್ರು ನಿಲ್ಸಿದಾರ ಗಾಡಿ? ಇಲ್ಲ, ಅಲ್ಲಿ ಏನು ನಿಲ್ಲಿಸಿಲ್ಲ. ಅಲ್ಲಿ ನಿಲ್ಲಿಸಿಲ್ಲ ಗಾಡಿ. ಮತ್ತು ಅವರು ಏನೋ ಇಲ್ಲಿಗೆ ಶುಕ್ರವಾರ ಆದ ಕಾರಣ ಇಲ್ಲಿಗೆ ನಮ್ಮ ಅಜ್ಜಿಗೆ ಕೊಯನಾಡಿಗೆ ಏನಾದರೂ ಹೋಗಬೇಕು ಅಂತ ಹೇಳಿ ಅಲ್ಲಿ ಕೇಳ್ಕೊಂಡು ಬಂದಿದ್ದಾರೆ ಅಂತ ಮಾಹಿತಿ. ಎಲ್ಲಿ ಮಸೀದಿ ಸ್ವಲ್ಪ ಸ್ಪೀಡ್ ಬಂದಿರ್ಬೋದ? ಅದು ಹಂಗೆ ಊಹಿಸಲಿಕ್ಕೂ ಸಾಧ್ಯ ಇದೆ. ಯಾಕಂತ ಹೇಳಿದ್ರೆ ಇಲ್ಲ, ಆದರೆ ಹಿಂದೆ ನಾವು 10-15 ನಿಮಿಷ ಇತ್ತು. ಇಲ್ಲಿಂದ 3.5 ಕಿಲೋಮೀಟರ್ ಇರೋದು ಕೊಯನಾಡಿಗೆ. ಇವರಿಗೆ ನಮ್ಮಲ್ಲಿಂದ ಹೆಂಗೆ ಬಂದರೂ 10 ನಿಮಿಷ ಸಾಕು. 60 ಸ್ಪೀಡಲ್ಲಿ ಬಂದರೂ ಕೂಡ ಸಾಕು, 10 ನಿಮಿಷ ಸಾಕು. ಅವ್ರಿಗೆ ಏನೋ ಸ್ವಲ್ಪ ಅವರಿಗೆ ಪರಿಚಯ ಇಲ್ಲ, ಬೇರೆ ಏನೋ ಆಗಿದೆ ಇವರಿಗೆ. ನೋಡಿ, ಅಲ್ಲಿಂದಲೇ ಬ್ರೇಕ್ ಹೊಡೆದಿದ್ದಾರೆ. ಬ್ರೇಕ್ ಹೊಡೆದು ಸುಮಾರು ನೋಡಿ ಬಸ್ ನಿಲ್ಲಿಸಿಬಿಟ್ಟು ಮತ್ತೆ ಹೋಗಿದ್ದು. ಅದರಲ್ಲೇ ಒಬ್ಬರು ಪೊಲೀಸ್ ಅವರು, ಸಂಪಾಜಿ ಅವರು ಪೊಲೀಸ್ ಅವರು ಇದ್ರು. ಅವರೇ ಫಸ್ಟ್ ಇಲ್ಲಿ ಇಳಿದು ಎಲ್ಲ ವ್ಯವಸ್ಥೆ ಮಾಡಿದ್ರು. ಅವರೇ ಪೊಲೀಸ್ನವರು ಕೂಡ ಎಲ್ಲ ಕಡೆ ಮಾಹಿತಿ ಎಲ್ಲ ಕೊಟ್ಟು ಸ್ವಲ್ಪ ವ್ಯವಸ್ಥೆ ಮಾಡಿದ್ರು. ಜನರಿಗೆ ನೀವೇನು ಹೇಳ್ತೀರಿ? ಯುವಕರು ತುಂಬ ಬೇಗ ಹೋಗ್ತಾರೆ, ಈಗ ಬೇಗ ಹೋಗ್ಬೇಕು, ಸ್ಪೀಡ್ ಹೋಗ್ಬೇಕು ಅಂತೇಳಿ. ನೀವು ಅಂಥವ್ರಿಗೆ ಏನು ಹೇಳ್ತೀರಿ? ನಾವು ಎಲ್ಲರಿಗೆ ಹೇಳೋದಷ್ಟೇ, ನಮಗೆ ನೋಡಿ ಇಲ್ಲಿ ಪರಿಚಯ ಆದಷ್ಟು ಇಲ್ಲಿ ಈ ಸ್ಥಳೀಯರು ಡ್ರೈವಿಂಗ್ ಮಾಡೋದಾಗೆ ಹೊರಗಿಂದ ಬಂದರು ಹೇಗೂ ನಮ್ಮ ಬೆಂಗಳೂರು ಆ ಕಡೆಯಿಂದ ಆ ಮೆಂಟಾಲಿಟಿಯಲ್ಲಿ ಬಂದು ಇಲ್ಲಿ ಡ್ರೈವಿಂಗ್ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಲೆವೆಲ್ ಪ್ರದೇಶ. ಈ ಘಾಟಿ ಪ್ರದೇಶದಲ್ಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ ಎಕ್ಸ್ಪೀರಿಯೆನ್ಸ್ ಬೇಕು. ಕೆಲವರು ಏನು ಇಲ್ಲಿ ಬಂದರೆ ಅವರಿಗೆ ಈ ರೋಡ್ ನೋಡುವಾಗ ಸ್ಪೀಡ್ ಹೋಗುವಂತ ಆಗುತ್ತೆ. ಆ ಥರದವರಿಗೆ ನಾನು ಹೇಳೋದು ಏನಂತ ಹೇಳಿದರೆ, ನಿಮ್ಮ ಜೀವ ನಿಮ್ಮ ಕೈಯಲ್ಲೇ ಇದೆ. ಆದರೆ ಆದಷ್ಟು ನೀವು ಬೇರೆ ಕಡೆ ಹೋದಾಗ ಇಂಥ ಘಾಟಿಗಳಲ್ಲಿ ಆದಷ್ಟು ನಿಧಾನವಾಗಿ ಚಲಿಸುವಂಥ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು. ಓಕೆ, ಥ್ಯಾಂಕ್ ಯು ಸೈದ್ ಅಲವಿ ಅವರೇ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಸೈದ್ ಅಲವಿ ಅವರು ಹೇಳಿದ ಮಾತನ್ನು ಕೇಳಿದ್ರಲ್ಲ, ಯಾವತ್ತೂ ಕೂಡ ನಿಧಾನವಾಗಿ ಹೋಗಿ ಅಪಾಯವನ್ನು ಮೇಲೆ ಎಳೆದುಕೊಳ್ಳಬೇಡಿ. ಈ ಘಾಟಿ ಪ್ರದೇಶದಲ್ಲಿ ಇಲ್ಲಿ ಲೋಕಲ್ ರೈಡರ್ಸ್ಗಳಿಗೆ ಅನುಭವ ಇರುತ್ತೆ. ಅಂದರೆ ಅವರು ಪ್ರತಿದಿನ ಇದೇ ರಸ್ತೆ ಮೇಲೆ ಓಡಾಡ್ತಾರೆ, ಹಾಗೆ ಅನುಭವ ಇರುತ್ತೆ. ಆದರೆ ಅನುಭವ ಇಲ್ಲದವರು ಇಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಜೀವವನ್ನು ನೀವು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ವೇಗವಾಗಿ ಹೋಗಬೇಕು ಅಂತಾದರೆ ಇಂತಹ ಅವಘಡಗಳು ಕೂಡ ಸಂಭವಿಸ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ತಾಜುದ್ದೀನ್ ಟರ್ಲಿ ಅವರು ಕೂಡ ಅದೇ ಮಾತನ್ನು ಹೇಳಿದರು. ಹಾಗಾಗಿ ಇಲ್ಲಿ ಇರುವ ಪ್ರತಿಯೊಬ್ಬರು, ಈ ಊರಿನವರ ಎಲ್ಲರ ಅಭಿಪ್ರಾಯ ಕೂಡ ಅದೇ ಆಗಿದೆ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಎಚ್ಚೆತ್ತುಕೊಂಡು, ಈ ಘಟನೆಯಿಂದಾದರೂ ಎಚ್ಚೆತ್ತುಕೊಂಡು ನಿಮ್ಮ ಕೈಯಲ್ಲಿ ವಾಹನ ಇದ್ದಾಗ ನಿಧಾನವಾಗಿ ಚಲಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ.